ತುಮಕೂರು ಜಿಲ್ಲೆಯ ಕುಣಿಗಲ್ ತಾಲೂಕಿನ ಹಳೆ ಊರಿನಲ್ಲಿ ನೆಲೆಸಿರುವ ಹುಲಿಯೂರಮ್ಮನ ಶಕ್ತಿ ಎಂಥದ್ದು ಗೊತ್ತಾ? ಸಾಕ್ಷಾತ್ ತ್ರಿಮೂರ್ತಿಗಳಿಗೂ ಇವಳ ಕೋಪವನ್ನ ತಡೆಯೋಕೆ ಆಗಿರ್ಲಿಲ್ಲ. ಇತಿಹಾಸದ ಪ್ರಕಾರ ಇದು 16ನೇ ಶತಮಾನದ ವಿಜಯನಗರ ಕಾಲದ ದೇವಸ್ಥಾನ. 1540ರ ಶಾಸನಗಳಲ್ಲಿ ಈ ಊರನ್ನ ಹುಲಿಯೂರು ಅಂತ ಕರೆದಿದ್ದಾರೆ. ಕೆಂಪೇಗೌಡರ ಕೋಟೆಯ ಹೊರಭಾಗದಲ್ಲಿ ಈ ತಾಯಿ ಕಾವಲು ದೇವತೆಯಾಗಿ ನಿಂತಿದ್ದಾಳೆ. ಇದರ ಹಿಂದೆ ಒಂದು ರೋಚಕವಾದ ಕಥೆ ಇದೆ. ಹಿಂದೆ ಈ ಜಾಗದಲ್ಲಿ ಒಬ್ಬ ಮಹಾನ್ ಋಷಿ ಮತ್ತು ಅವರ ಸುಂದರ ಪತ್ನಿ ಆಶ್ರಮ ಮಾಡಿಕೊಂಡು ಇದ್ರು. ಆಕೆ ದುರ್ಗಾ ಮಾತೆಯ ಪರಮ ಭಕ್ತೆ. ಒಂದು ದಿನ ಆ ದಾರಿಯಲ್ಲಿ ಬಂದ ಒಬ್ಬ ಅಹಂಕಾರಿ ಕಾಮುಕ ರಾಜ ಆಕೆಯ ಸೌಂದರ್ಯಕ್ಕೆ ಮರುಳಾಗಿ ಬಲವಂತವಾಗಿ ಅವಳನ್ನ ಎಳೆದುಕೊಂಡು ಹೋಗೋಕೆ ಪ್ರಯತ್ನ ಪಟ್ಟ. ಆ ಕ್ಷಣದಲ್ಲಿ ಆಕೆಯ ಭಕ್ತಿ ಎಷ್ಟಿತ್ತು ಅಂದ್ರೆ ಆ ಋಷಿಪತ್ನಿಯ ರೂಪದಲ್ಲೇ ಸಾಕ್ಷಾತ್ ಆದಿಪರಾಶಕ್ತಿ ಕಾಳಿಯ ರೂಪದಲ್ಲಿ ಪ್ರಕಟವಾದಳು. ಅವಳು ಸುಮ್ಮನೆ ಬರಲಿಲ್ಲ. ಅಟ್ಟಹಾಸ ಮಾಡುತ್ತಾ ಕ್ಷಣಾರ್ಧದಲ್ಲಿ ಆ ರಾಜ ಮತ್ತು ಅವನ ಇಡೀ ಸೈನ್ಯವನ್ನೇ ಕೊಂದು ಬಲಿ ಪಡೆದಳು. ಆದರೆ ರಕ್ತ ಕುಡಿದ ನಂತರ ಅವಳ ಕೋಪ ಕಡಿಮೆ ಆಗಲಿಲ್ಲ, ಬದಲಿಗೆ ಹೆಚ್ಚಾಯಿತು. ಅವಳ ರೌದ್ರಾವತಾರ ಎಷ್ಟರ ಮಟ್ಟಿಗೆ ಇತ್ತು ಅಂದ್ರೆ ಜಗತ್ತೇ ನಾಶವಾಗುವ ಭಯ ಶುರುವಾಯಿತು. ಅವಳನ್ನ ತಡೆಯೋಕೆ ಸ್ವತಃ ಬ್ರಹ್ಮ, ವಿಷ್ಣು, ಮಹೇಶ್ವರರೇ ಬಂದ್ರೂ ಸಾಧ್ಯವಾಗಲಿಲ್ಲ.